ಭಾರ್ಗವ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸಿ ಬೇರೆಯವರು ರಾಮ ಕರಗಿಸ ಬೇಡ ಎನ್ನ ಪ್ರೇಮ. ಅಂತರವಿಲ್ಲದಿರುವ ಗಡಿಯಲ್ಲಿ ಲಕ್ಷ ಕಲಗಳನ್ನು ತೋರಿಸಿ ಗುರುತೆಪ್ಪಲನ್ನು ನೋಡಿ ಎಂದು ಸಾಕ್ಷಿಯಾಗಿ ಮನಸ್ಸೆ ಮಾಡಿಸಿ ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮುಚ್ಚಿಸಿ ಆನಂದದಿಂದ ಶುಭವನ್ನುಂಟು ಮಾಡಿಸಿ ಕುಚ್ಚಿಗಳ ರಾಜ್ಯವನ್ನು ತರಿಸಿ ಜಾಗ್ರತೆಯಿಂದ ಯೋಚನೆ ಮರೆಸಿದರೆ ನಿನ್ನ ಸಂಕಟಕ್ಕೆ ಬಳಿಗೆ ಬೀಳುವ ಮರನ್ನು ಮೂರ್ಖನೆಂದು ತಿಳಿದಿರುವೆಯಾ? ಇಲ್ಲ ನಿನ್ನ ಕುತಾಂತ್ರಕ್ಕೆ ಮನಗೊಡುವುದಿಲ್ಲ ಮಂಕುತಿರಿಯರೇ, ಪರಮ ಘಾತಗಳೇ. ರಾಮ ಪರಮ ಗೋಧುಗಳೇ ಎಂದೆಯಾ? ಹೌದು ನೀತರೇ, ನೀಚಳೆ ಎಂದೆಯಾ? ಹೌದು ಪರಿಪ ಪಾಪಿಷ್ಟರೇ, ಪಾಪಿಷ್ಟಳೆ ಎಂದೆಯಾ? ಹೌದು ಮೇಟ. ಇವ ಮೂರ್ಖ ಎನ್ನಬಹುದು, ಆದರೆ ನಾನು ಆ ರೀತಿ ಅನ್ನುವುದಿಲ್ಲ. ಪರಪುರುಷರಲ್ಲಿ ಬಂದು ಈಗ ತರ ಮಾತನಾಡುವುದು ಹೆಣ್ಣಿನ ಲಕ್ಷಣವಲ್ಲ. ಗಂಡಿಗೆ ಪರಸ್ತ್ರೀಯನ್ನು ಬೈಯುವುದು ಲಕ್ಷಣವೇ? ಏನು ಮಾತನಾಡುವ ಸ್ತ್ರೀಗಳೇ? ಪರಸ್ತ್ರೀಯನ್ನು ಬೈಯುವುದು ಗಂಡಿನ ಲಕ್ಷಣವೇ ಎಂದು ಕೇಳಿದೆ. ಪರಪುರುಷರಲ್ಲಿ ಬಂದು ಗಂಡಪುರ ಮುಂದಿನ ಮಾತನಾಡುವುದು ನಿನಗೆ ನಾಚಿಕೆ ಬರುವುದಿಲ್ಲವೇ? ರಾಮ, ಏನಕ ಪರಪುರುಷರಲ್ಲಿಗೆ ಹೋಗಿಲ್ಲ, ನಿನ್ನಲ್ಲಿಗೆ ಬಂದಿರುವೆ ನಾನು. ನಾನೇನು ನಿನ್ನ ಸೋದರತ್ತಿನ ಮಗನೇ? ನೀನೇನಾದರೂ ನನ್ನ ಸೋದರತ್ತಿಯ ಮಗನಾಗಿದ್ದರೆ ನಾನೇತಕ್ಕೆ ನಿನ್ನನ್ನು ಕಾಡಿ ಕಾಡಿ ಇಲ್ಲದ ಬೇಡ ಮಗನಿಗೆ ನೀನು ಅರ್ಥವಾದ ಹೇಗೆ? ನೀನು ಒಪ್ಪಿಕೊಂಡರೆ ನಿನಗೆ ಹತ್ತಿರವಳಾಗುವುದು. ಈ ತರ ದೂರದಿಂದ ಮಾತನಾಡು. ರಾಮ, ಏನಕ ಭಾರ್ಗವ, ಏನಕ ಒಳ್ಳೆಯ ಹೇಳಬೇಡ. ಹಾಲುವಿದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾದರೆ ಸುಖವನ್ನು ಪಡೆಯಬೇಕು. ಒಳಗ ಬುದ್ಧಿಯಲ್ಲಿ ಜೀವನವನ್ನು ಧ್ಯಾನ ಮಾಡಬೇಕು. ನಿನ್ನಂತ ನೀಚ ಬುದ್ಧರ ಸ್ತ್ರೀಯರ ಬಂದರೆ ಈ ನರಕದಿಂದ ಬಿಡಿಸಿಕೊಳ್ಳಬೇಕು. ಬೆಳಗಿನ ಜಾವ ಶಿವನ ಧ್ಯಾನವನ್ನು ಮಾಡ
ನಾಟಕದಲ್ಲಿ ಪರಶುರಾಮನ ಪಾತ್ರ ಮಾಡಿದಂತವರು ಕಥಾ ಸಂಚಾಲಕರಾದಂತಹ ಮಲ್ಲಿಕಾರ್ಜುನವರಿಗೆ 501 ರೂಪಾಯಿ ಮಾಡುತ್ತಾರೆ. ರಾಮ, ಏನಕ್ಕ ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ, ನವ ಮೋಹನ ಚಂದಿರ. ಸಾಮಾನ್ಯ ಸತ್ಯ ನೀನಂತ ಆದರಾಗಿದ್ದೆ ಇಷ್ಟೆಂದು ನಿನ್ನಲ್ಲಿ ಹಡಕವಾಗಿರದ ಕಾಮ ಕ್ರೋಧಗಳನ್ನು ಕತ್ತರಿಸಿ ನಿನ್ನೆಟ್ಟಂಬನ್ನು ತಿಳಿಸಿ ಅಹಂಕಾರ ಹಟ್ಟಾಂಡವನ್ನು ಬಿಡಿಸಿ ನೀನು ಎನ್ನ ಮೇಲೆ ಹಾಕಿರುವ ಸಂಗೋಳಿಯನ್ನು ಕತ್ತರಿಸಿ ಭ್ರಾಂತಿಯಿಂದ ಹೋಗಲಾಡಿಸಿದರೆ ನಿನಗೆ ಮನ ತುಂಬಿದ ಅಂಗದ ತಾಪವ ರಾಮ, ನಿತ್ಯದಿಂದ ತುಂಬಿದವನು ಆನಂದ ಮೂರ್ತಿಯು ಸುಗುಣ ಚಂಪಣ್ಣನು ಸವಿತ ಸ್ವರೂಪನು ಸರ್ವಸಾಕ್ಷಿಯು ನಿಸ್ಸಂಗನು ನಿನ್ನ ಮನವೃತ್ತಿಗಳಿಗೆ ದೊರೆಯಲಾರನು. ಈ ಅಬುದ್ಧಿಯನ್ನು ತೊರೆದು ಬುದ್ಧಿಶಾಲಿಯಾದ ಮದವೇರಿದ ಮದಗದ ಕಾಮಣಿ ಸೌದಾಮಣಿ ಭಾರ್ಗವ, ದೇವೇಂದ್ರನಲ್ಲೇ ಈಗ ನಿನ್ನನ್ನಾಗಿ ಒಪ್ಪಿಕೊ. ದೇವೇಂದ್ರನಿಗೆ ಹೋದರೆ ನಿನ್ನ ಕಾಮ ದೂರವನ್ನು ದೂರ ಮಾಡಬಲ್ಲ ಪ್ರಿಯರೇ. ಅವನನ್ನು ಧಿಕ್ಕಾರ ಮಾಡಿ ನಿನ್ನ ಬಳಿಗೆ ಬಂದಿರುವನು, ನೀನು ದೂರ ಮಾಡು. ನೀನು ನನಗೆ ಬೇಕಾಗಿರುವಲ್ಲ, ನೀನು ನನಗೆ ಬೇಕಾಗಿರಲಿಲ್ಲ. ನಾನು ಬೇಕಾಗಿದ್ದರೆ ನನಗೆ ನೀನು ಬೇಕಾಗಿರುವಲ್ಲ. ಹ್ಞೂ ಅಂದರೆ ನಿನ್ನ ಮಾಯ ದಾಲಕ್ಕೆ ಮೊರಳಾಡುವನಲ್ಲ. ಮರಳಾದವರೆಗೂ ನಾನು ಬಿಡುವುದೂ ಇಲ್ಲ. ಇದ್ದರೆ ಉತ್ತರೆಯದ್ದು ಎಲ್ಲಿ ಬಿದ್ದು ಮೊರಳಾಡುವುದೆಂದು. ಪ್ರಿಯರೇ, ಭಾರ್ಗವ, ಪ್ರಿಯ, ಮಾತನಾಡು.
ಸರಿ ಬಾರಲಿಲ್ಲ. ಏತಕ್ಕೆ ಸರಿ ಮಾಡುವುದಿಲ್ಲ? ಭಾರ್ಗವ, ಹೇಳು. ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎಂದು ಹೇಳುವ ಶತ ಮೂರ್ಖನು ನೀನು. ಒಳ್ಳೆಯ ಗಂಡನಾಗಬೇಕೆಂಬುವುದು ನಿನ್ನ ಮೂರ್ಖತನ ಸರಿಯಲ್ಲ. ರಾಮ, ಹೇಳು. ಸುಮ್ಮನೆ ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಹೊಂದಿದವರಿಯ ಹೀಗೆಲ್ಲ ಹಿಡಿದುಕೋ ಎನ್ನ ಕೈಯ. ಎಲೆ ವಯ್ಯಾರಿ ಮಾತಿನ ಬಿಟ್ಟಾರೆ. ಓ ಎಲೆ ಸ್ತ್ರೀಗಳೇ, ರಾಮ, ನಿನ್ನಂತ ಕಾಮಜಾಲೆಯನ್ನು ಇಟ್ಟುಕೊಳ್ಳುವುದಕ್ಕೆ ಆ ದೇವೇಂದ್ರನಿಗೆ ಸುಲಭವಾದ ಬುದ್ಧಿ ಇಲ್ಲವೇ? ಎಲೆ ಸ್ತ್ರೀಗಳೇ, ಹೇಳು ರಾಮ. ನಾಣಿಯನ್ನು ಅವನಾಗ ನೀಟಾದ ಸ್ತ್ರೀಯರಲ್ಲಿ ಬರೆಯುವ ಕಾರಣ ಇಂದ್ರನಂತ ಸಾಮಾನ್ಯನಲ್ಲ. ಎಲೆ ಸ್ತ್ರೀಗಳೇ, ಹೇಳು. ಇನ್ನೊಬ್ಬ ಎನ್ನೆದುರಿಗೆ ನಿಂತ ಮಾತನಾಡಿದರೆ ಬೈದ ಶಿವನಾರಿಯಾದ ನೀನೇ ವಿದ್ಯೆ ಕಟ್ಟ ಸಭಾವಕ್ಕೆ ಮನಗೊಟ್ಟರೆ ನಿನ್ನ ಪೂರ್ವಕದಲ್ಲಿ ವಿದ್ಯಾ ಪುಟ್ಟ ತಿಳಿಯದ ಸಾಮಾನ್ಯ ಸ್ತ್ರೀಯರ ಗತಿಯನ್ನು ಕಾಮಾಂಡೆಯೇ ದೂರದಿಂದ ಮಾತನಾಡಿದೀಗಲೇ. ನೋಡು, ಈ ಕೈಲಾಸಗಿರಿಯಲ್ಲಿ ಸುತ್ತಮುತ್ತ ಯಾರು ಆ ಶಿವನಿಂದ ಎಲ್ಲಿರುವ ಶಿವನು ಅಲ್ಲಿ ಕಾಣುವರಲ್ಲ ಸ್ತ್ರೀಗಳೇ, ಕಲ್ಲಾಗಿ ಕುಳಿತುಕೊಂಡಿರುವನು. ಅಲ್ಲಿ ಕಾಣುವ ಸ್ತ್ರೀಗಳೇ, ಭಾರ್ಗವ, ಏನಕ್ಕ ಹೇಳು ಕೇಳು. ಚೆನ್ನಾಗಿ ಸುತ್ತಮುತ್ತ ಯಾರು ಇಲ್ಲ.
ರಾಮ ಪ್ರಿಯಳೇ, ನಾನು ಬಂದ ದಾರಿಯನ್ನು ಹಿಡಿ ಎಂದು ಹೇಳಿದೆಯ ಹೌದು ಮೇನಕ. ನಿನ್ನ ರೂಪವನ್ನು ಕಂಡು ನಾನು ಬಂದ ದಾರಿಯನ್ನೇ ಮರೆತು ಹೋಗಿರುವೆ. ಇದೇ ದಾರಿಯಲ್ಲಿ ಹಿಡಿದುಕೊಂಡು ಹೋಗು. ನೀನು ಎನ್ನೊಂದಿಗೆ ಬಂದು ತೋರಿಸು. ಬರುವ ಮುಂಚೆಗೆ ಹೇಗೆ ಬಂದಿರುವಿ ಹಾಗೆ ಹಿಡಿದುಕೊಂಡು ಹೋಗು. ರಾಮ, ಪ್ರಿಯಳೇ, ಹೆಣ್ಣಿನ ಸುಖವೇ ನಿನಗೆ ಬೇಕಾಗಿಲ್ಲವೇ? ಬೇಕಾಗಿಲ್ಲವಲ್ಲ ಪ್ರಿಯಳೇ. ನೋಡು, ತಾಯಿಯಾದ ರೇಣುಕಾ ದೇವಿಯು ಮಾತು ಕೊಟ್ಟು ಬಂದಿರವನು ಪ್ರಿಯಳೇ. ಏನೆಂದು ಮಾತು ಕೊಟ್ಟು ಬಂದಿರುವೆ? ನಮ್ಮ ಜನನಿಯಾದ ಈ ಮೂರು ಲೋಕದಲ್ಲಿ ಹೆಣ್ಣು ಕಂಡರೆ ತಾಯಿ ಸಮಾನ
ದೇವರ ಕಾಣಿ ಬೆಳೆದವರಿಗೆ ನಾಯಕಿ ಕ್ಷಮೆ ನಿನ್ನ ನುಡಿಗಳನ್ನು ಕೇಳುವವನೇ ಮಾತಾಗಿ ಏನು ನಿನ್ನ ತಪ್ಪನ್ನ ವ್ಯಕ್ತಿಯಿಂದ ಬೋಧನವನ್ನು ಉಪದೇಶಿಸಿಯ ವಯಸ್ಸು చెప్పాలా నాయకుడు చెప్పండి మాకేం సంబంధం లేదు మనం ఎన్నికలను 9 గంటలు ఆడుకుంటాం వాళ్ళు చెప్పాలి ವಯ್ಯಾಡಿ ನಿನ್ನಲ್ಲಿ ಕಪಟ ಮಾಯ ಎಂಬುದು ದೊಡ್ಡದೊಬ್ಬ ಅಧಿಕವಾಗಿರಲು ಸರ್ವ ಜಗತ್ತಿಗಾದವರ ಕತ್ತನಾದ ಚಂದ್ರನು ನಿನ್ನೆನಿಗಿಂತ ಮನೋಗಿದ್ದನು ಶ್ರೀಗಳೇ ಅದೇ ಏತಕ್ಕೆಂದರೆ ಗುರುವಿನ ಪತ್ನಿಯಾದ ತಾರೆಯನ್ನು ಮೋಹಿಸಿದ ಕಾರಣ ಒಂದು ಮಾಸದಲ್ಲಿ 15 ದಿವಸ ಕತ್ತಲು 15 ದಿವಸ ಸಂಪೂರ್ಣ ಬೆಳಕು ಚಂದ್ರನಿಗೆ ಬರುವುದು. ಎಲೆ ಸ್ತ್ರೀಯರೇ, ತಾರೆಯನ್ನು ಒಳಪಡಿದಿದ್ದರೆ ಅವನಿಗೆ ಸಂಪೂರ್ಣ ಬೆಳಕು ಭೂಮಿಗುಳ್ಳವನಾಗುತ್ತಿದ್ದ. ಎಲೆ ಸ್ತ್ರೀಯರೇ, ಚಂದ್ರನು ಈ ರೀತಿ ಆಗಬೇಕಾದರೆ ಪರಯಂತ್ರದಲ್ಲಿ ಕಾಮವನ್ನು ಪ್ರಯೋಗಿಸಿ ಸಾಮರ್ಥ್ಯ ಗುರಿಯಾದನು. ಎಕ್ಕಡಿಗರಿಂದ ಬೇಡಿದರೆ ನಿಮ್ಮ ಮಾಯತಂತ್ರಕ್ಕೆ ವಶವಾಗುವುದರ ಮೂಡಲೇ ಹೊರಟು ಹೋಗಿ ಈಗಿಂದ ಈಗಲೇ. ಹೇ ಕೂತ್ಕೊಂಡ್ರೆ ಇದೇನು ಕೂತದ್ದು? ರಾಮ ಆ ರಾಮ ಹೇಳು ಕೇಳು ಸಿಂಧು ಸಿಂಧು ಅಹೋ ಪ್ರಿಯ, ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ಮನಸ್ಸು ಮಾಡಿ ಬಂದಿರುವೆನು. ಅದು ಎಂದಿಗೆ ಸಾಧ್ಯವಾಯಿತ್ರಿ? ಅಹೋ ಜಮದಗ್ನಿಯ ಕುಮಾರ, ನನಗ ಭಜನ ಪೂರ್ವರಾತ್ರಿ ಆದ್ಮೇಲೆ ನಮ್ಮ ಅರ್ಥ ಮಾತು ಏನು ಮಾಡ ಗಜಪೂಜೆ ಎಲೆ ಸ್ತ್ರೀಗಳೇ, ಪವಸ್ತಿಮನ ಕರದಲ್ಲಿ ಬರೆಯುವಂತ ಚೂರ್ಣವನ್ನ ಮನಸ್ಸುವಾಗಿ ಎನ್ನೆಕ್ಕರಕ್ಕೆ ಸಾರಿ ಹೇಳಿದರೆ ಆ ಭಗವಂತನಾದ ಚಂದ್ರಿಯ ಗುಣಗಾಂತ ವೀರತ್ವವಿನ ಸಂವರಾಗಬೇಕು. ಎಲೆ ಸ್ತ್ರೀಗಳೇ, ಶ್ರೇಷ್ಠತನವನ್ನು ರಕ್ಷಿಸಬೇಕು, ದುಷ್ಟರನ್ನು ಟೀಕಿಸಬೇಕು. ಶಾಂತಿಯಿಂದ ಜೀವನ ಕರದಲ್ಲಿ ಬರೆಯುವ ಚೂರ್ಣವನ್ನು ಹೊರತು ಹಾಕಿದ್ದಾರೆ ಎನ್ನುವಂತರಾಗ ಮೇನಕ ಈಗ ಮೆಚ್ಚಿನ ನಿನ್ನ ಬಿಕ್ಕ. ಅಹೋ ಜಮದಗ್ನಿಯ ಕುಮಾರ, ಈ ನಿನ್ನ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿ ಶಿವನು ನಿನಗೆ ವರವನ್ನು ಕೊಟ್ಟಿರುವನು. ಆ ವರ ಶಿವನು ಕೊಡಲಿಲ್ಲ, ನಾನೇ ಕೊಡಲು ಸ್ವೀಕರಿಸು. ನೀನೇನು ಶಿವನ ಬೆಳಕು ಶಿವನನ್ನು ಬೇಡಕ್ಕೆ ಬಂದಿರುವೆ, ನೀನು ಅದಕ್ಕಾಗಿ ಬಂದಿರುವಿಯೇ? ನಿನ್ನನ್ನು ಒಲಿಸಿಕೊಳ್ಳಲು ಬಂದಿರುವೆ. ಎಂದಿಗೂ ಸಾಧ್ಯವಿಲ್ಲ. ಅದಕ್ಕಾಗಿ ಕೊಡುವೆಯನ್ನು ಕೊಡುವೆ, ತೆಗೆದುಕೋ. ಆ ಪಾಠ್ಯ ವೀರಾರ್ಜುನನನ್ನು ಸಂಹಾರ ಮಾಡಿ ಬಾರಾಮ
ಸಮಯವಾಯಿತು. ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗಬೇಕು. ಯಾರು ಬಂಗಾರ ತಗೊಂಡನು ಒರಿಜಿನಲ್ ಬಂಗಾರ 24 ಕ್ಯಾರೆಟ್. ನದಿಯಲ್ಲಿ ಸ್ನಾನ ಮಾಡುವವರು ಯಾರು ಈ ಬಂಗಾರದ ಗಂಟನ್ನು ಬಿಟ್ಟು ಹೋಗಿರುವರು. ಈ ಬಂಗಾರದ ಗಂಟು ಯಾರದು, ಯಾರು ಇರುವರೇ ಇಲ್ಲಿ? ಎಲ್ಲೇ